ನಮಸ್ಕಾರ. ಶರಣಾರ್ಥಿ. ನಿಮ್ಮ ಶರಣು ವಸ್ತ್ರದು. ಇವತ್ತು ನಾನು ಮಂತ್ರಾಲಯದಿಂದ ಕೇವಲ 15ರಿಂದ 20 ಕಿಲೋಮೀಟರ್ ಅಂತರದಲ್ಲಿರ್ತಕ್ಕಂಥ ಶ್ರೀ ಗುರು ರಾಘವೇಂದ್ರ ಮಹಾಸ್ವಾಮಿಗಳ ಮಂತ್ರಾಲಯದಲ್ಲಿ ದರ್ಶನವನ್ನು ಪಡೆದ ನಂತರ 20 ಕಿಲೋಮೀಟರ್ ಅಂತರದಲ್ಲಿರ್ತಕ್ಕಂಥ ಶ್ರೀ ಗುರು ರಾಘವೇಂದ್ರ ಮಹಾಸ್ವಾಮಿಗಳ ಏಕಶಿಲಾ ಬೃಂದಾವನ ಇರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಪವಾಡ ಪುಣ್ಯಕ್ಷೇತ್ರವಾಗಿರ್ತಕ್ಕಂಥ ತುಂಗಾಭದ್ರಾ ನದಿಯ ದಡದಲ್ಲಿ ಪ್ರಕೃತಿಯ ಮಡಿಲಲ್ಲಿರ್ತಕ್ಕಂಥ ಅದ್ಭುತ ಸ್ಥಳವಾಗಿರ್ತಕ್ಕಂಥ ಬಿಚ್ಚಾಲಿ. ಈ ಒಂದು ಬಿಚ್ಚಾಲಿ ಗ್ರಾಮಕ್ಕೆ ಈ ಒಂದು ಗ್ರಾಮದ ಸಂಕ್ಷಿಪ್ತವಾದಂಥ ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ಇದನ್ನು ಮೊದಲು ಈ ಒಂದು ಊರಿಗೆ ಭಿಕ್ಷಾಲಯ ಅಂತ ಕರಿತಾ ಇತ್ತು. ಅದನ್ನು ಕಾಲಕ್ರಮೇಣವಾಗಿ ಬಿಚ್ಚಾಲಿ ಅಂತ ಕರೀತಾರೆ. ಈ ಊರಿಗೆ ಬಿಚ್ಚಾಲಿ ಅಂತಕ್ಕಂಥ ಹೆಸರು ಯಾಕೆ ಬಂತು ಅಂತಂದರೆ, ಶ್ರೀ ಗುರು ರಾಘವೇಂದ್ರರ ಅಂತರಂಗ ಶಿಷ್ಯರಾಗಿರ್ತಕ್ಕಂಥ ಶ್ರೀ ಅಪ್ಪಣ್ಣಾಚಾರ್ಯರ ಇಲ್ಲಿ ಒಂದು ಗುರುಕುಲವಿತ್ತು. ಈ ಒಂದು ಗುರುಕುಲದಲ್ಲಿ ಅವರ ಶಿಷ್ಯಂದರು ಅಧ್ಯಯನ ಮಾಡಿದ ನಂತರ ಗ್ರಾಮದಲ್ಲಿ ಮನೆ ಮನೆಗೆ ತೆರಳಿ ಭವತಿ ಭಿಕ್ಷಾಂದಿ ಮುಖಾಂತರ ಭಿಕ್ಷಾಟನೆಯಿಂದ ಅಕ್ಕಿ ಮತ್ತು ಬೇಳೆಯನ್ನು ತರ್ತಾ ಇದ್ದರು. ಆ ತಂದಿರತಕ್ಕಂಥ ಅಕ್ಕಿ ಬೇಳೆಯನ್ನು ಅಂತರಂಗ ಶಿಷ್ಯರಾಗಿರ್ತಕ್ಕಂಥ ಶ್ರೀ ಅಪ್ಪಣ್ಣಾಚಾರ್ಯರು ಒಂದು ಮಡಿ ಬಟ್ಟೆಯಲ್ಲಿ ಅವುಗಳನ್ನು ಕಟ್ಟಿ ಈ ಒಂದು ಆಶ್ರಮದಲ್ಲಿರ್ತಕ್ಕಂಥ ಶ್ರೀಪಾದರಾಜರು ಹಚ್ಚಿರ್ತಕ್ಕಂಥ ಆಲದ ವೃಕ್ಷಕ್ಕೆ ಆ ಒಂದು ಅಕ್ಕಿ ಮೂಟೆಯನ್ನು ಆ ಒಂದು ಅಕ್ಕಿ ಮತ್ತು ಬೇಳೆಯ ಬಟ್ಟೆಯಲ್ಲಿ ಕಟ್ಟಿ ಈ ಒಂದು ಮಂದಿರದಲ್ಲಿರ್ತಕ್ಕಂಥ ಶ್ರೀಪಾದರಾಜರು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಉಗ್ರ ನರಸಿಂಹ ಮತ್ತು ವ್ಯಾಸರಾಜರು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಆಂಜನೇಯ ದೇವಸ್ಥಾನದ ಒಂದು ಅಭಿಷೇಕ ನಂತರ ಆ ತೀರ್ಥವನ್ನು ಆ ಮೂಟೆಗೆ ಪ್ರೋಕ್ಷಣೆ ಮಾಡಿದಾಗ ಅದು ಬಿಸಿ ಬಿಸಿ ಅನ್ನವನ್ನಾಗಿ ಆಗ್ತಕ್ಕಂಥ ಚವನ್ನು ಮಾಡ್ತಕ್ಕಂಥ ಈ ಒಂದು ಸ್ಥಳವೇ ಬಿಚ್ಚಾಲಿ. ಇಲ್ಲಿ ಅದಕ್ಕೆ ಇದನ್ನು ಭಿಕ್ಷಾಲಯದಿಂದ ಬಿಚ್ಚಾಲಿ ಅಂತಕ್ಕಂಥ ಹೆಸರು ಯಾಕೆ ಬಂತು ಅಂತಂದರೆ, ಈ ರೀತಿ ಒಂದು ಇಲ್ಲಿ ನಡೀತಕ್ಕಂಥ ಒಂದು ಪವಾಡದ ಅದಕ್ಕೋಸ್ಕರ ಇದನ್ನು ಬಿಚ್ಚಾಲಯ ಅಂತ ಕರಿತೀವಿ. ಯಾಕಂತಂದರೆ ಭಿಕ್ಷಾಲಯ ಅಂತಂದರೆ ಈ ಒಂದು ಭವತಿ ಭಿಕ್ಷಾಂದಿಯನ್ನು ಪಡೆದಿರ್ತಕ್ಕಂಥ ಒಂದು ಅಕ್ಕಿ ಮತ್ತು ಬೇಳೆಯನ್ನು ಮತ್ತು ಲಯ ಅಂತಂದರೆ ಸಂಸ್ಕೃತಿಯಲ್ಲಿ ಅಗ್ನಿ ಸ್ಪರ್ಶವಿಲ್ಲದೇ ಅದನ್ನು ಬಿಸಿಯನ್ನಾಗಿ ಮಾಡ್ತಕ್ಕಂಥ ಈ ಒಂದು ಪವಾಡಕ್ಕೇನೆ ಈ ಊರಿಗೆ ಭಿಕ್ಷಾಲಯ ಮತ್ತು ಅದು ಕಾಲಕ್ರಮೇಣವಾಗಿ ಬಿಚ್ಚಾಲಿ ಅಂತಕ್ಕಂಥ ಹೆಸರನ್ನು ಬಂತು ಅಂತಕ್ಕಂಥದ್ದನ್ನು ಈ ಒಂದು ಪ್ರತೀತ ಇಲ್ಲಿ ಈ ಒಂದು ಊರಿಗೆ ಹೆಸರು ಬಂದಿದೆ ಅಂತಕ್ಕಂಥದ್ದು ಒಂದು ಧಾರ್ಮಿಕ ಹಿನ್ನೆಲೆ ಇದೆ. ಮತ್ತು ಜೊತೆಗೆ ಇಲ್ಲಿ ಈ ಒಂದು ಊರಿನ ಗ್ರಾಮ ದೇವತೆ ಆಗಿರ್ತಕ್ಕಂಥ ಬಿಚ್ಚಾಲಮ್ಮನ ಬಹಳ ಪುರಾತನವಾಗಿರ್ತಕ್ಕಂಥ ಸಾವಿರಾರು ವರ್ಷಗಳ ಹಳೆ ಇತಿಹಾಸವನ್ನು ಇರ್ತಕ್ಕಂಥ ಒಂದು ಬಹಳ ಅದ್ಭುತವಾಗಿರ್ತಕ್ಕಂಥ ಮಂದಿರವನ್ನು ಕೂಡ ನೋಡಲೇಬೇಕಾಗಿರ್ತಕ್ಕಂಥ ಈ ಒಂದು ಮಂದಿರ ಕೂಡ ಬಹಳ ಅದ್ಭುತವಾಗಿ ಸುಂದರವಾಗಿರ್ತಕ್ಕಂಥ ಮಂದಿರವಿದೆ. ಮತ್ತು ಜೊತೆಗೆ ಈ ಒಂದು ಬಿಚ್ಚಾಲಿಯಲ್ಲಿ ತುಂಗಾಭದ್ರಾ ನದಿಯ ದಡದಲ್ಲಿರ್ತಕ್ಕಂಥ ಶ್ರೀರಾಯರ ಅಂತರಂಗ ಶಿಷ್ಯರಾಗಿರ್ತಕ್ಕಂಥ ಶ್ರೀ ಅಪ್ಪಣ್ಣಾಚಾರ್ಯರನ್ನು ಅವರ ಜ್ಯೋತಿಯ ಮೂಲಕ ದರ್ಶನವನ್ನು ನೀಡಿರ್ತಕ್ಕಂಥ ಈ ಒಂದು ಸ್ಥಳವೇ ಈ ಒಂದು ಬಿಚ್ಚಾಲಿ. ಈ ಒಂದು ಬಿಚ್ಚಾಲಿಯಲ್ಲಿ ಏಕಶಿಲಾ ಬೃಂದಾವನವನ್ನು ಇಡೀ ನಾವು ಎಲ್ಲಿ ಕಾಣಲಾರದಂಥ ಏಕಶಿಲಾ ಬೃಂದಾವನವನ್ನು ಕೂಡ ನಾವು ಈ ಒಂದು ಬಿಚ್ಚಾಲಿ ಗ್ರಾಮದಲ್ಲಿ ನಾವು ಕಾಣ್ಬೋದು. ಈ ಒಂದು ಬಿಚ್ಚಾಲಿ ಗ್ರಾಮದಲ್ಲಿ ಶಾಂತಿ ಮತ್ತು ಸಂಸ್ಕೃತಿ, ಶಕ್ತಿ, ಭಕ್ತಿ ಮತ್ತು ಧಾರ್ಮಿಕವನ್ನು ನಾವು ಕಾಣ್ತಕ್ಕಂಥ ಸ್ಥಳ ಈ ಒಂದು ಬಿಚ್ಚಾಲಿ ಗ್ರಾಮ. ಇದು ನಿಜವಾಗಿ ಕೂಡ ಅದ್ಭುತವಾಗಿರ್ತಕ್ಕಂಥ ಸ್ಥಳ. ಯಾಕಂದರೆ ಮಂತ್ರಾಲಯದಿಂದ 15-20 ಕಿಲೋಮೀಟರ್ ಅಂತರದಲ್ಲಿರ್ತಕ್ಕಂಥ ಈ ಒಂದು ದೇವಸ್ಥಾನವನ್ನು ಈ ಒಂದು ಬಿಚ್ಚಾಲಿಯ ರಾಯರ ಏಕಶಿಲಾದ ಸನ್ನಿಧಾನದ ಒಂದು ಶಿಲಾ ಬೃಂದಾವನದ ದರ್ಶನವನ್ನು ಪಡೆದು ಪುನೀತರಾಗಬೇಕು. ಈ ಒಂದು ಸ್ಥಳಕ್ಕೆ ಸಾಕಷ್ಟು ಭಕ್ತರು ಆಂಧ್ರ ಪ್ರದೇಶ, ಕರ್ನಾಟಕ, ತೆಲಂಗಾಣ ಹಾಗೂ ಇನ್ನಿತರ ದೇಶದ ಮೂಲೆಯಿಂದ ಕೂಡ ಸಾಕಷ್ಟು ಭಕ್ತರು ಬಂದು ಇಲ್ಲಿ ತಮ್ಮ ಹರಕೆಗಳು, ಇಲ್ಲಿ ಹೋಮ ಹವನಗಳು, ತಮ್ಮ ಮಕ್ಕಳಿಗೆ ಉದ್ಯೋಗ ಮತ್ತು ಶಿಕ್ಷಣದಲ್ಲಿ ಹಿನ್ನಡೆ ಇರ್ತಕ್ಕಂಥದ್ದು ಸಾಕಷ್ಟು ಸಂಕಲ್ಪಗಳನ್ನು ಇಲ್ಲಿ ಬಂದು ಪೂಜೆ ವಿಧಿವಿಧಾನಗಳ ಮುಖಾಂತರ ಸಲ್ಲಿಸಿದರೆ ಎಲ್ಲದರಲ್ಲಿ ಯಶಸ್ಸು ಸಿಗುತ್ತದೆ ಅಂತಕ್ಕಂಥ ಒಂದು ಇಲ್ಲಿ ಬಹಳ ಅದ್ಭುತವಾಗಿರ್ತಕ್ಕಂಥ ಚಮತ್ಕಾರ ಪವಾಡ ಇರ್ತಕ್ಕಂಥ ಸ್ಥಳವೇ ಈ ಒಂದು ಬಿಚ್ಚಾಲಿ. ಅದಕ್ಕೋಸ್ಕರ ತಾವು ಕೂಡ ತಮ್ಮ ಕುಟುಂಬ ಪರಿವಾರದ ಜೊತೆಗೆ ಬಂದು
ಈ ಒಂದು ಬಿಚ್ಚಾಲಿ ಗ್ರಾಮ ಶ್ರೀ ರಾಯರ ಏಕಶಿಲ ಬೃಂದಾವನದ ಮತ್ತು ಶ್ರೀಪಾದರಾಯರು ಮತ್ತು ವ್ಯಾಸರಾಜರ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಉಗ್ರ ನರಸಿಂಹ ಆಂಜನೇಯ ದೇವಸ್ಥಾನದ ದರ್ಶನವನ್ನು ಪಡೆದು ಬಿಚ್ಚಾಲಿ ಗ್ರಾಮದ ಗ್ರಾಮ ದೇವತೆಯಾಗಿರ್ತ ಬಿಚ್ಚಾಲಮ್ಮನ ಕೂಡ ದರ್ಶನ ಪಡೆದು ತಾವೆಲ್ಲ ಕೂಡ ಪುನೀತರ ಆಗಬೇಕು ಅಂತಕ್ಕಂಥದ್ದು ಈ ಒಂದು ಮಂದಿರದ ಒಂದು ಸಂಕ್ಷಿಪ್ತವಾಗಿರ್ತಕ್ಕಂಥ ಮಾಹಿತಿಯನ್ನು ತಮಗೆ ನೀಡಿದ್ದೀನಿ. ಅದಕ್ಕೋಸ್ಕರ ಈ ಒಂದು ಮಂದಿರಕ್ಕೆ ತಾವು ತಮ್ಮ ಎಲ್ಲರ ಜೊತೆ ಬಂದು ಈ ಒಂದು ಮಂದಿರದ ಈ ಒಂದು ರಾಯರ ಆಶೀರ್ವಾದ ಮತ್ತು ಒಂದು ಪಡೆದು ಕೃಪಾರ್ಥರಾಗಬೇಕಂತ ಇದರ ಒಂದು ಸಂಕ್ಷಿಪ್ತವಾದ ಮಾಹಿತಿಯನ್ನು ನೀಡಿದ್ದೇನೆ. ಧನ್ಯವಾದಗಳು.